ಘೋಷಣೆ ಮಾಡ್ತಾ ಇರುವ ದೃಶ್ಯಗಳು ಸ್ಪಷ್ಟವಾಗಿದ್ದಾವೆ. ಮೈಕ್ ಹಿಡ್ಕೊಂಡು ಜನರಿಗೆ ಇದನ್ನು ನೋಡಿದಾಗಲೇ ರಿಸೆಂಟ್ ಆಗೋದು. ಅಲ್ಲಿ ಬಂದಿದ್ರಲ್ಲ ಹುಡುಗರು ಹುಡುಗಿಯರು, RCB ಮ್ಯಾಚ್ ಗೆದ್ದಿದೆ, ವಿರಾಟ್ ಕೊಹ್ಲಿ ನೋಡಬೇಕು, ಆಟಗಾರರನ್ನ ನೋಡಬೇಕು, ಅವರನ್ನು ಕುರಿ ಮಂದೆ ಕಳಿಸ್ದಂಗೆ ಕಳಿಸ್ಬಿಟ್ರಿ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ. ಈಗ ಸರ್ಕಾರಕ್ಕೇನು ಸಂಬಂಧ ಅಂತಿದ್ದೀರಿ. ಸತ್ಯವತಿ ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮನ್ನೇ ಪ್ರಶ್ನೆ ಕೇಳೋದೀಗ. ಸರ್ಕಾರಿ ಕಾರ್ಯಕ್ರಮ ಅಂದರೆ ಸರ್ಕಾರದವರಷ್ಟೇ ಇರಬೇಕಾಗಿತ್ತಲ್ಲಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಕರ್ಕೊಂಡ್ಬಂದಿದ್ರಲ್ಲ ಜೊತೆಗೆ, ಅವ್ರನ್ನ ನುಗ್ಗಿಸ್ಬೇಕಾಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಹೋಗ್ರಪ್ಪ, ಅಲ್ಲಿ ನೋಡ್ಕೊಳ್ಳಿ ವಿರಾಟ್ ಕೊಹ್ಲಿನ ಅಂತ ಅಲ್ಲಿ ಕಳಿಸ್ಬೇಕಾಗಿತ್ತು. ನೋ, ಅವರು ಸೇಫಾಗಿ ವಿಧಾನಸೌಧದಲ್ಲೇ ಇರಬೇಕು. ವಿಧಾನಸೌಧದ ಮೆಟ್ಟಿಲೆಗಳ ಮೇಲೆ ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಭದ್ರತೆಯಲ್ಲಿ ಅವರು ಅಲ್ಲೇ ಇರಬೇಕು. ಬಡವ್ರ ಮನೆ ಮಕ್ಕಳು ಸಾಯಲಿ, ನೀವು ಯಾಕೆ ಬರ್ತೀರಿ ಇಲ್ಲಿ ವಿಧಾನಸೌಧದ ಮುಂದೆ? ಅಲ್ಲಿ ಹೋಗಿ ಅಲ್ಲಿ ಬರ್ತಾರೆ ವಿರಾಟ್ ಕೊಹ್ಲಿ. ಇದು ಸರ್ಕಾರದ ಕಾರ್ಯಕ್ರಮ, ನಿಮಗೂ ಸರ್ಕಾರಕ್ಕೂ ಏನು ಸಂಬಂಧ? ನೀವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೋಡ್ಕೊಳ್ಳಿ ಅಂತ. ಈಗ ಸತ್ಯವತಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅಶೋಕ್ ಪಟ್ಟಣ್ ಅವರಂತೆ ಅಲ್ಲಿ ಅನೌನ್ಸ್ ಮಾಡಿದ್ದು ಜನರಿಗೆ, ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಹೋಗಿ ಅಂತ. ಇದು ಕಾರ್ಯಕ್ರಮದ ನಿಲುವಾಗಿತ್ತು ಸ್ವಾಮಿ. ಇದಕ್ಕೆ ತದ್ವಿರುದ್ಧವಾಗಿ ವರ್ತಿಸಿದ ಸಿದ್ದರಾಮಯ್ಯನವರು ಈ ಐತಿಹಾಸಿಕ ಘಟನೆಯನ್ನು ಕಣ್ಣು ತುಂಬಿಕೊಳ್ಳುವುದಕ್ಕೆ ಬನ್ನಿ, ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಾನು RCB ತಂಡಕ್ಕೆ ಸನ್ಮಾನ ಮಾಡ್ತಾ ಇದ್ದೀನಿ ಅಂತ ಸಿದ್ದರಾಮಯ್ಯನವರು ಕರೆದಿದ್ದಲ್ಲಿ ಸಿದ್ದರಾಮಯ್ಯನವರು ಬನ್ನಿ 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 ಅಂತಿದ್ರು. DK ಶಿವಕುಮಾರು, ಸತ್ಯವತಿ, ಅಶೋಕ್ ಪಟ್ಟಣು ಎಲ್ಲ ಹೋಗಿ ಅಲ್ಲಿಗೆ ಹೋಗಿ ಅಂತಿದ್ರು. ಇವ್ರು ಕರೆದಿದ್ದಕ್ಕೆ ಇಲ್ಲಿಗೆ ಬಂದರು, ಅವ್ರು ಹೇಳಿದ್ದಕ್ಕೆ ಅಲ್ಲಿಗೆ ಹೋದ್ರು. ಅಲ್ಲಿಗೆ ಹೋಗಿ ಸತ್ತ ಮೇಲೆ ನಮಗೂ ಅದಕ್ಕೂ ಏನು ಸಂಬಂಧ? ರಾಜ್ಯ ಕೇಳ್ತಾ ಇರೋ ಪ್ರಶ್ನೆ, 3ನೇ ತಾರೀಕು ಮ್ಯಾಚ್ ಆಗಿದೆ, 4ನೇ ತಾರೀಕು ಸೆಲೆಬ್ರೇಷನ್ ಮಾಡಬೇಕು ಅನ್ನುವ ತೀರ್ಮಾನ ಮಾಡಿದ್ಯಾರು? 6 ಕೋಟಿ ಕನ್ನಡಿಗರು ಉತ್ತರ ಬಯಸ್ತಾ ಇರುವ ಪ್ರಶ್ನೆ ಇದು. ಯಾರ ನಿರ್ಧಾರ ಆಗಿತ್ತದು? ಮ್ಯಾಚ್ ಗೆದ್ದ ಮಾರನೇ ದಿವಸ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ. ಸೆಲೆಬ್ರೇಷನ್ ಮಾಡಬೇಕು ಅನ್ನುವ ತೀರ್ಮಾನ ಪೊಲೀಸರ ಅಭಿಪ್ರಾಯದ ನಂತರ ಬದಲಾಗಿದ್ರೆ ಶಭಾಷ್ ಅನ್ನಬಹುದಾಗಿತ್ತು. ಭದ್ರತೆ ಕೊಡೋದಕ್ಕಾಗೋದಿಲ್ಲ ಅಂತ ಕಬ್ಬನ್ ಪಾರ್ಕ್ ಸಬ್ ಇನ್ಸ್ಪೆಕ್ಟರ್ಗೆ ಗೊತ್ತಿತ್ತು, ಕಬ್ಬನ್ ಪಾರ್ಕ್ ಟ್ರಾಫಿಕ್ ACPಗೆ ಗೊತ್ತಿತ್ತು, ಪೊಲೀಸ್ ಕಮಿಷನರ್ ಗೊತ್ತಿತ್ತು, ವಿಧಾನಸೌಧದ ಭದ್ರತೆ ಹೊಣೆ ಹೊತ್ತಿರುವ DCPಗೆ ಗೊತ್ತಿತ್ತು ಭದ್ರತೆ ಕೊಡೋದಕ್ಕಾಗೋದಿಲ್ಲ ಅಂತ. ಸ್ಪಷ್ಟ ಶಬ್ದಗಳಲ್ಲಿ ಬರೆದು ಕೊಟ್ಟಿದ್ರು ಇವರು. ವಿಧಾನಸೌಧ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಮಧ್ಯಾಹ್ನ ರಜೆ ಘೋಷಣೆ ಮಾಡಿ ವಿಧಾನಸೌಧದ ಸಿಬ್ಬಂದಿಯನ್ನು ಮನೆಗೆ ಕಳಿಸಿ, ಇಲ್ಲದೆ ಹೋದ್ರೆ ಅವ್ರು ತಮ್ಮ ಕುಟುಂಬದವ್ರನ್ನೆಲ್ಲ ಕರ್ಕೊಂಡು ಬಂದುಬಿಡ್ತಾರೆ ಇಲ್ಲಿ ವಿರಾಟ್ ಕೊಹ್ಲಿನ ತೋರಿಸೋದಕ್ಕೆ. CCTV ಇಲ್ಲ, ಅಲ್ಲಿ ಭದ್ರತೆ ಕೊಡೋದು ಕಷ್ಟ ಆಗುತ್ತೆ. 2 ಗಂಟೆ ಮುಂಚೆ ವೇದಿಕೆಯನ್ನು ಭದ್ರತಾ ತಪಾಸಣೆಗೆ ಬಿಟ್ಟು ಕೊಡಬೇಕು. ವಿದ್ಯುತ್ ಉಪಕರಣಗಳಿದಾವಲ್ಲಿ, ಅದರ ತಪಾಸಣೆ ಆಗಬೇಕು. ಆಂಟಿ ಸಬೋಟೇಜ್ ಚೆಕ್ 2 ತಾಸು ಟೈಮ್ ತಗೊಳುತ್ತೆ, ಅದಕ್ಕೆ ಬಿಟ್ಟು ಕೊಡಬೇಕು. ಅಧಿಕಾರಿ ಸಿಬ್ಬಂದಿಗಳನ್ನು ಬಂದೋಬಸ್ತ್ಗೆ ನೇಮಿಸಿಕೊಳ್ಳೋದಕ್ಕೆ ಸಮಯ ಬೇಕು. ಈ ರೀತಿ ಬೃಹತ್ ಕಾರ್ಯಕ್ರಮಕ್ಕೆ ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಸಂಚಾರಿ ಪೊಲೀಸರೊಂದಿಗೆ ಕೋಆರ್ಡಿನೇಷನ್ ಮಾಡಿಕೊಳ್ಳಲು ಸಮಯಾವಕಾಶದ ಕೊರತೆ ಅನ್ನಿಸ್ತಾ ಇದೆ. ಇಂಥ ಕಾರ್ಯಕ್ರಮಗಳಲ್ಲಿ ಹೊರಗಿನಿಂದ ಡ್ರೋನ್ ಕ್ಯಾಮೆರಾ ಬಳಸುವ ಸಾಧ್ಯತೆ ಇರೋದ್ರಿಂದ ಆಂಟಿ ಡ್ರೋನ್ ಸಿಸ್ಟಮ್ ಅಳವಡಿಸುವ ಅವಶ್ಯಕತೆ ಇರುತ್ತದೆ. ಇಷ್ಟೆಲ್ಲ ಬರೆದು ಕೊನೆಗೆ ಹೇಳ್ತಾರವರು, ನಿಯಮಗಳ ಅನುಸಾರ ಕಾರ್ಯಕ್ರಮ ನಡೆಸಲು ಸಮಯಾವಕಾಶದ ಅವಶ್ಯಕತೆ ಇರುತ್ತದೆ. ಆದಾಗ್ಯೂ ಸರ್ಕಾರ ತೆಗೆದುಕೊಳ್ಳುವ ನಿರ್ಣಯದಂತೆ ನಡೆದುಕೊಳ್ಳಲಾಗುವುದು. ನೀವು ನಿರ್ಣಯ ತಗೊಂಡ್ರಿ, ಎಕ್ಸಿಕ್ಯೂಷನ್ ಮಾಡಿ ಅಂದ್ರಿ, ಎಲ್ಲ ಆದಮೇಲೆ ಯು ಆರ್ ಸಸ್ಪೆಂಡೆಡ್, ಮನೆಗೆ ಹೋಗು ಅಂತಿದ್ದೀರಿ. ಅಂತ. ನಮಗೂ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾರ್ಯಕ್ರಮಕ್ಕೂ ಏನು ಸಂಬಂಧ? ವಾರೆ ವಾ, ಎಂಥ ಸ್ಟ್ಯಾಂಡ್ರಿ ಇದು! ಮೆಚ್ಚಬೇಕು, ಶಭಾಷ್, ಮೆಚ್ಚಬೇಕು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.